ಪರಮಪೂಜ್ಯ ಮಾರುತಿ ಗುರೂಜಿಯವರ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ಇಲ್ಲಿರುವ ಹಿರಿಯ ವಿಜ್ಞಾನಿಗಳು, ಪರಿಸರ ಹೋರಾಟಗಾರರು ಹಾಗೂ ನನ್ನ ಜೊತೆಗೆ ಅಧ್ಯಯನ ಮಾಡಿರ್ತಕ್ಕಂಥ ಕೆಲವು ಸಂಶೋಧನಾ ವ್ಯಕ್ತಿಗಳು ಹಾಗೂ ಈ ಭಾಗದ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ KPCಯ ಅಧಿಕಾರಿಗಳೇ, ತುಂಬ ಹಿರಿಯ ವಿಜ್ಞಾನಿಗಳು ಇಲ್ಲಿ TV ರಾಮಚಂದ್ರ ಸರ್ ಇರ್ಬೋದು, BM ಕುಮಾರ್ ಸರ್ ಇರ್ಬೋದು, ಅಥವಾ ಸುಭಾಷ್ ಚಂದ್ರ ಸರ್, ಇವರೆಲ್ಲ ತುಂಬ ಹಿಂದಿನಿಂದಲೂ ಸಹ ಶರಾವತಿ ಕಣಿವೆಯ ಜೈವಿಕ ವೈವಿಧ್ಯತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿರ್ತಕ್ಕಂಥ, ನಂತರದಲ್ಲಿ ಇದಕ್ಕಾಗಿರ್ತಕ್ಕಂಥ ಅನೇಕ ಅಣೆಕಟ್ಟುಗಳಿಂದ ಆಗಬಹುದಾದಂತಹ ಸಮಸ್ಯೆಗಳು, ಇನ್ನು ಮುಂದೆ ಹೊಸದಾಗಿ ನಾವೇನು ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಇದರ ಯೋಜನೆ ಆರಂಭದಲ್ಲೇ ಅದರ ವಿರುದ್ಧದ ದನಿಯನ್ನು ಎತ್ತಿರ್ತಕ್ಕಂಥ ನಮ್ಮ ಹಿರಿಯ ಪರಿಸರ ಹೋರಾಟಗಾರರು ಅಖಿಲೇಶ್ ಚಿಪ್ಳಿಯವರಿದ್ದಾರೆ ಇಲ್ಲಿ. ನಾನು ನನ್ನ ಒಂದಿಷ್ಟು ವಿಷಯಗಳನ್ನು ಇಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮೂಲತಃ ಉಭಯವಾಸಿ ಕ್ಷೇತ್ರದಲ್ಲಿ, ಅಂದರೆ ಕಪ್ಪೆಗಳ ಬಗೆಗಿನ ಅಧ್ಯಯನದಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ನಾನು ಶರಾವತಿ ಕಣಿವೆಯ ಕಾಳಮಂಜಿ ಅಂತಕ್ಕಂಥ ಒಂದು ಗ್ರಾಮದ ಒಬ್ಬ ವ್ಯಕ್ತಿ. ಆರಂಭದಲ್ಲೂ ಸಹ ಪರಿಸರ, ಈ ಭಾಗದ ಕಣಿವೆಯ ಜಲಮೂಲಗಳು, ಅಲ್ಲಿರ್ತಕ್ಕಂಥ ಜೈವಿಕ ಸಂಪನ್ಮೂಲಗಳು ಇವೆಲ್ಲ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ರಿಂದ ನನ್ನ ಪದವಿಯ ನಂತರ ಶರಾವತಿ ಕಣಿವೆಯ ಜೀವ ಜಗತ್ತಿನ ಬಗ್ಗೆನೇ ಸಂಶೋಧನೆ ಮಾಡಬೇಕು ಅಂತ ಆಯ್ಕೆ ಮಾಡಿ, ಉಭಯವಾಸಿಗಳು ಅವುಗಳನ್ನು ನಾವು ಲೆಸ್ಸರ್ ನೋನ್ ಸ್ಪೀಶೀಸ್ ಅಂತ ಕರಿತೀವಿ. ಎಲ್ಲರೂ ಸಹ ವನ್ಯಜೀವಿಗಳು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಹುಲಿ, ಜಿಂಕೆ, ಚಿರತೆ, ಆನೆ, ಕಡುವೆ, ಈ ಥರದ ಬೃಹತ್ ಗಾತ್ರದ ವನ್ಯಜೀವಿಗಳೇ ಬರುತ್ತೆ. ಸಂರಕ್ಷಣೆಯ ದೃಷ್ಟಿಯಲ್ಲೂ ಸಹ ನಾವೆಲ್ಲ ಮಾತನಾಡೋದು ಹೆಚ್ಚಾಗಿ ದೊಡ್ಡ ಗಾತ್ರದ ಜೀವ ಪರಂಪರೆಗಳನ್ನೇ. ಆದರೆ ಅದರಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಈ ಸಣ್ಣ ಸಣ್ಣ ಜೀವ ಪ್ರಪಂಚದ ಕೊಡುಗೆಗಳ ಬಗ್ಗೆ ನಾವೆಲ್ಲ ಮರೆತು ಬಿಡ್ತೀವಿ. ಶರಾವತಿ ಕಣಿವೆ ಸಾವಿರಾರು ಕೋಟಿ ವರ್ಷಗಳಿಂದಲೂ ಸಹ ಅನೇಕ ಜೀವ ಜಗತ್ತನ್ನು ಪೊರೆದು ಬಂದಂತಹ ತಾಯಿ. ಅದು ಉಭಯವಾಸಿಗಳ ವಿಷಯದಲ್ಲೂ ಸಹ ಸತ್ಯ. ಉಭಯವಾಸಿಗಳು ಈ ಉಳಿದ ಜೀವ ಪ್ರಪಂಚಕ್ಕೆ ಹೋಲಿಸ್ಕೊಂಡ್ರೆ ತನ್ನ ಬದುಕಿನ ವ್ಯಾಪ್ತಿಯನ್ನು ತುಂಬ ಸಣ್ಣದಾದ ನಿರ್ದಿಷ್ಟವಾದ ಪರಿಸರಕ್ಕೆ ಹೊಂದ್ಕೊಂಡು ಬದುಕ್ತಕ್ಕಂಥ ಜೀವ ಪ್ರಭೇದಗಳು. ಹುಲಿ ಇವುಗೆಲ್ಲ 25-30 ಚದರ ಕಿಲೋಮೀಟರ್ ವ್ಯಾಪ್ತಿಗಳಿದ್ದರೆ, ಉಭಯವಾಸಿಗಳಿಗೆ ಅದರ ಕಾರ್ಯವ್ಯಾಪ್ತಿ ಅಥವಾ ನಾವು ಏನು ಹೋಮ್ ರೇಂಜ್ ಟೆರಿಟರಿ ಅಂತ ಕರಿತೀವಲ್ಲ, ಅದು ತುಂಬ ಕಡಿಮೆ, ಒಂದು 10-20 ಮೀಟರ್ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥ. ಅಂದರೆ ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಉಭಯವಾಸಿಗಳು ಅಥವಾ ಈ ಕಪ್ಪೆಗಳು ಇವು ಪ್ರತಿಯೊಂದು ಭಾಗದ ಸ್ಥಳೀಯ ಪರಿಸರವನ್ನು ಆಧರಿಸಿ ಬದುಕುವಂತಹ ಜೀವಿಗಳು. ಸಣ್ಣ ಸಣ್ಣ ಬದಲಾವಣೆಗಳನ್ನು ಸಹ ಪ್ರತಿಬಿಂಬಿಸುವ ಜೀವಿಗಳು. ಉಭಯಚರಿಗಳು ಅಂತಂದರೆ ಸಾಮಾನ್ಯರಿಗೆ ಗೊತ್ತಿದೆ, ಅದು ನೀರು ಮತ್ತು ಭೂಮಿಯ ಮೇಲೆ ತನ್ನ ಜೀವನ ಚಕ್ರದ ಒಂದಿಷ್ಟು ಭಾಗವನ್ನು ಅವಲಂಬಿಸಿರ್ತಕ್ಕಂಥ ಜೀವಿಗಳು. ಇದೇ ಕಾರಣಕ್ಕೆ ಕಪ್ಪೆಗಳು ಈ ಎರಡೂ ಪರಿಸರದಲ್ಲಿ, ಅದು ಭೂ ಪರಿಸರ ಇರ್ಬೋದು ಅಥವಾ ಜಲ ಪರಿಸರದಲ್ಲಿ ಆಗಬಹುದಾದ ಬದಲಾವಣೆಗಳನ್ನು ತನ್ನ ಬದುಕು ಮತ್ತು ಅವುಗಳ ನಡವಳಿಕೆಗಳ ಮೂಲಕವೇ ನಮಗೆ ತೋರ್ಪಡಿಸುವ ಒಂದು ಪರಿಸರ ಸೂಚಕ ಜೀವಿಗಳಾಗಿ ನಾವು ನೋಡ್ತೀವಿ. ಇಲ್ಲಿ ಯಾಕೆ ಉಭಯವಾಸಿಗಳ ವಿಷಯನೂ ಸಹ ತುಂಬ ಪ್ರಸ್ತುತ ಅಂತಂದರೆ, ನಮ್ಮ ಶರಾವತಿ ಕಣಿವೆ ಈ ತರಹದ ಅನೇಕ ಸ್ಥಾನಿಕ ಪ್ರಭೇದಗಳಿಗೆ ತವರೂರು. ಅದು ನಿಕ್ಟೋಬ್ಯಾಟ್ರಿಕಸ್ ಕುಂಬಾರ ಅಂಥೇಳಿ ಕುಂಬಾರ ಕಪ್ಪೆ ಅಂತ ನಾವು ಕರಿತೀವಿ, ಜೋಗ್ ಇರುಳು ಕಪ್ಪೆ ಅಂತ ಕರಿತೀವಿ. ಈ ಎಲ್ಲ ಕಪ್ಪೆಯ ಪ್ರಭೇದಗಳು ಶರಾವತಿ ಕಣಿವೆಯ ಸಣ್ಣ ಸಣ್ಣ ಜರಿಗಳು, ತೊರೆಗಳು, ಇವುಗಳನ್ನು ಅವಲಂಬಿಸಿ ಬದುಕ್ತಾ ಇರತಕ್ಕಂಥ ಜೀವಿಗಳು. ನಾವು ಈಗಾಗಲೇ ಶರಾವತಿ ಕಣಿವೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಾಕಿ
ಇಲ್ಲಿಯ ಜನ, ಇಲ್ಲಿಯ ಜೀವ ಜಗತ್ತು ತ್ಯಾಗದ ಮೂಲಕ ಇಡೀ ಕರ್ನಾಟಕ ಮತ್ತು ಹೊರ ರಾಜ್ಯಕ್ಕೂ ಸಹ ಈಗ ವಿದ್ಯುತ್ತನ್ನು ನಾವು ಮಾರಾಟ ಮಾಡುವ ಹಂತಕ್ಕೆ ಇದೆ. ತುಂಬ ಜನ ನಾವು ಮಾತಾಡ್ತೀವಿ ವಿದ್ಯುತ್ ಸರ್ಪ್ಲಸ್, ಆ್ಯಕ್ಚುಲಿ ಕೊರತೆ ಅನ್ನೋದು ಇಲ್ಲ, ವಿದ್ಯುತ್ತು ಏನು ಭಾರಿ ಕೊರತೆ ಆಗಿಬಿಟ್ಟಿದೆ ನಮ್ಮ ರಾಜ್ಯಕ್ಕೆ ಅನ್ನೋ ಮಾತುಗಳು ಇವತ್ತಿಗೆ ಸತ್ಯ ಇಲ್ಲ. ಹಿಂದೊಂದು ದಿನ ಇತ್ತು, ಇಲ್ಲ ಅಂತಲ್ಲ. ಬಟ್ ಈಗ ನವೀಕರಿಸಬಹುದಾದ ಇಂಧನದ ಅನೇಕ ಮೂಲಗಳು ಬಂದ ನಂತರ ಅಥವಾ ನಗರ ಪ್ರದೇಶಗಳಲ್ಲೂ ಸಹ ಸೋಲಾರ್ ಗ್ರಿಡ್ಗಳನ್ನು ಮಾಡಿ ಅದನ್ನು ನಾವು ಇಲಾಖೆಗೆ ಕೊಡುವ ಮೂಲಕ ಅನೇಕ ವಿದ್ಯುತ್ ಬೇಡಿಕೆಯನ್ನು ಕುಗ್ಗಿಸುವ ಕೆಲಸಗಳು ಸಹ ನಡೆದಿದೆ. ಇವತ್ತಿನ ದಿನಮಾನಕ್ಕೆ ಮತ್ತೊಂದು ಯೋಜನೆಗಳು ಯಾಕೆ ಅಪ್ರಸ್ತುತ ಅಂತಂದರೆ, ಈ ತರಹದ ಜೀವ ಜಗತ್ತು ಈಗಾಗಲೇ ಸಾಕಷ್ಟು ಜೀವಿಗಳನ್ನು ನಾವು ಕಳ್ಕೊಬಿಟ್ಟಿದ್ದೀವಿ. ಯಾಕಂದರೆ ಅವುಗಳು ಯಾವುದು ಕಳೆದು ಹೋಗಿದೆ ಅನ್ನೋದನ್ನೇ ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅವನ್ನು ನಾವು ಕಳ್ಕೊಬಿಟ್ಟಿದ್ದೀವಿ. ಯಾಕಂದರೆ ಸಂಶೋಧನೆಗಳೆಲ್ಲ ಇತ್ತೀಚಿನ ವರ್ಷಗಳು ನಡೆದಿರೋದು, ಎಸ್ಪೆಷಲಿ ಆ್ಯಂಫಿಬಿಯನ್ಸ್ ಬಗ್ಗೆ ಅಂತೂ ಆಫ್ಟರ್ 2000 ಇಸ್ವಿ ನಂತರ ಈ ಸೂಕ್ಷ್ಮ ಜೀವ ಪ್ರಭೇದಗಳ ಬಗ್ಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಅನೇಕ ಸಂಶೋಧನೆಗಳು. ಅದಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳ್ದಂಗೆ ದೊಡ್ಡ ಗಾತ್ರದ ಹುಲಿ, ಚಿರತೆ ಅಥವಾ ವೈಲ್ಡ್ ಡಾಗ್ಸ್ಗಳು, ಧೋಲ್ ಪಕ್ಷಿಗಳು ಒಂದಿಷ್ಟು ಅದ್ರ ಬಗ್ಗೆ ಮಾತ್ರ ಮಾಡ್ತಾಯಿದ್ರು. ಬಟ್ 2000 ನಂತರ ಗೊತ್ತಾಗ್ತಾ ಬಂದಾಗ ಈ ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳು ಉಭಯವಾಸಿಗಳಂತಹ ಜೀವಿಗಳಿಗೂ ಸಹ ಭಾಳ ಪ್ರಮುಖವಾದಂತಹ ನೆಲೆಯನ್ನು ಕಲ್ಪಿಸ್ಕೊಟ್ಟಿದೆ. ಈ ಸಣ್ಣ ಸಣ್ಣ ಜರಿಗಳು, ಈ ಕಲ್ಕಟ್ಟೆ ಹೊಳೆ ಅನ್ನೋದು ಒಂದು ಶರಾವತಿ ಲಿಂಗನಮಕ್ಕಿ ಡ್ಯಾಮ್ ನಂತರದಲ್ಲಿ ಸೇರ್ಕೊಳ್ತಕ್ಕಂಥ ಒಂದು ಸಣ್ಣ ಉಪನದಿ, ಅದು ಶರಾವತಿಗೆ. ಈ ಹೊಳೆ ನಿರ್ಮಾಣ ಆಗೋದು ಇಲ್ಲಿಯ ಕಣಿವೆಯ ಸಣ್ಣ ಸಣ್ಣ ಗುಡ್ಡಗಳ ನಡುವೆ ಜಲ ಹೊಡೆದು ಪಸರಿಸುವ ಜಲಮೂಲಗಳಿಂದ. ಆ ಜಲಮೂಲಗಳು ಈ ನಮ್ಮ ಜೋಗ್ ಇರುಳು ಕಪ್ಪೆ ಅಥವಾ ಕುಂಬಾರ ಕಪ್ಪೆಯ ನೈಸರ್ಗಿಕ ನೆಲೆಗಳು. ನಾವೇನಾದರೂ ಈ ಭಾಗದ ಭೌಗೋಳಿಕ ಪ್ರದೇಶಗಳಿಗೆ ಧಕ್ಕೆ ಕೊಡುವ ಹಾಗೆ ನಮ್ಮ ಯೋಜನೆಗಳನ್ನು ನಾವು ರೂಪಿಸಿದ್ರೆ ಈ ಎಲ್ಲ ಸೂಕ್ಷ್ಮ ಸ್ಥಾನಿಕ ಪ್ರಭೇದಗಳನ್ನು ನಾವು ಕಳೆದುಕೊಳ್ಳುವ ಎಲ್ಲ ಸಂಭವವೂ ಸಹ ಇದೆ. ಆ ನಿಟ್ಟಿನಲ್ಲಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಆರಂಭಗೊಳ್ಳುವ ಮುಂಚೆಯೇ ನಾವು ಎಚ್ಚೆತ್ತುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗಾಗಲೇ ನಮ್ಮ ಕಣ್ಣೆದುರುಗಡೆ ಉತ್ತರಾಖಂಡ್ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಮೇಘಸ್ಫೋಟದ ನಂತರದಲ್ಲಿ ಆಗಿರುವಂಥ ಅನಾಹುತಗಳು ನಮ್ಮ ಕಣ್ಣೆದುರುಗಡೆ ಇದೆ. ಮತ್ತೊಂದು ಉತ್ತರಾಖಂಡ ನಮ್ಮ ಶರಾವತಿ ಕಣಿವೆ ಅಥವಾ ನಮ್ಮ ಉತ್ತರಾಖಂಡ ಜಿಲ್ಲೆ ಆಗಬಾರದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಈಗ ಆ ವರದಿಗಳನ್ನು ನಾನು ಸಹ ಓದಿದ್ದೇನೆ. ಈಗಾಗಲೇ ಫೀಸಿಬಿಲಿಟಿ ರಿಪೋರ್ಟ್ಗಳಲ್ಲಿ ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಆಗಿದೆ, ಇಲ್ಲಿ ಏನೂ ಆಗಲ್ಲ, ಆ ಥರದ ರಿಪೋರ್ಟ್ಗಳಿದೆ ಅನ್ನೋದನ್ನು ಹೇಳಿದ್ದಾರೆ. ಹೌದು, ಈಗೇನೋ ಅವ್ರು ಹೇಳಿರ್ಬೋದು. ಬಟ್ ಅದು ಸಂಭವಿಸಿದ ನಂತರ ಅದನ್ನು ಮತ್ತೆ ಕಟ್ಕೊಡೋರು ಯಾರು ಅಂತ ನನ್ನ ಪ್ರಶ್ನೆ ಅದು. ಈಗ ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಆಯಿತು, ಇಲ್ಲೂ ಆಗಬಾರ್ದು ಅಂತಿಲ್ಲ. ಯಾಕಂದರೆ ಹವಾಮಾನ ಬದಲಾವಣೆ ಅನ್ನೋದು ಅದು ನಾನ್ ಪ್ರೆಡಿಕ್ಟಬಲ್ ಅಂತ ಕರಿತೀವಿ. ಹವಾಮಾನ ಅನ್ನೋದು ಇಟ್ಸ್ ನಾನ್ ಪ್ರೆಡಿಕ್ಟಬಲ್, ಅಂದಾಜು ಮಾಡಲಿಕ್ಕೆ ಅಸಾಧ್ಯ. ಅದಕ್ಕೆ ಆಗುವ ಯೋಜನೆಗಳನ್ನು ಅಥವಾ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳಲ್ಲೇ ಸುಸ್ಥಿರತೆಯನ್ನು ಕಾಯ್ದುಕೊಂಡ್ರೆ ಮಾತ್ರ ಸಾಧ್ಯ. ಈಗಾಗಲೇ ಪ್ರಪಂಚದಾದ್ಯಂತ ಅನೇಕ ವಿದ್ಯುತ್ ಶಕ್ತಿಯ ಸಂಬಂಧಪಟ್ಟ ಅನೇಕ ಸಂಸ್ಥೆಗಳು ಸಹ ನಡೆದಿದೆ. ಇಲ್ಲಿ ಶಂಕರ್ ಶರ್ಮಾ ಸರ್ ಇರ್ಬೋದು, ನಮ್ಮ ಅಖಿಲೇಶ್ ಚಿಪ್ಲಿ ಅವರಿಗೆಲ್ಲ ಆ ಥರದ ವಿವಿಧ ಮಾಹಿತಿಗಳು ಸಹ ಕೈಯಲ್ಲಿ ಇದೆ. ಆ ಎಲ್ಲ ವಿವಿಧ ವಿದ್ಯುತ್ತಿನ ಮೂಲಗಳು ಇದ್ದಾಗ್ಯೂ ಯಾಕೆ ಮತ್ತೊಂದು ಈ ಥರದ ಯೋಜನೆ? ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಹೊಸದಾಗಿ ಅಣೆಕಟ್ಟು ನಿರ್ಮಾಣ ಮಾಡಲ್ಲ, ಈಗಾಗಲೇ 2 ಅಣೆಕಟ್ಟುಗಳಿದೆ, ಅದನ್ನೇ ಬಳಸ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಎಲ್ಲರಿಗೂ ಗೊತ್ತು. ನಿನ್ನೆ ಇಲಾಖೆಯವರು ಸ್ಪಷ್ಟೀಕರಣದಲ್ಲೂ ನಾನು ನೋಡಿದೆ, ಇದರಿಂದ ಆ ಥರದ ಯಾವುದೇ ಅನಾಹುತಗಳಾಗಲ್ಲ. ಜಿಯಾಲಜಿಕಲ್ ಸರ್ವೆ ಹೇಳಿದೆ ನಮಗೆ, ಅಥವಾ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಂದನೂ ಸಹ ನಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಬೇರೆ ಬೇರೆ ಇಲಾಖೆಗಳ ಮೂಲಕ ಬಯೋಡೈವರ್ಸಿಟಿ ಬಗ್ಗೆ ಯಾವುದು ಅನಾಹುತಗಳಾಗಲ್ಲ ಅಂತ ಇವ್ರು ಹೇಳ್ಬೋದು. ಹೌದು, ಆದರೆ ಅಥವಾ ಆ ಫೀಸಿಬಿಲಿಟಿ ರಿಪೋರ್ಟಲ್ಲಿ ಹೇಳಿರುವ ರೀತಿಯಲ್ಲಿ ಅಂತರ್ಗತವಾಗಿ ಅವರು ದೊಡ್ಡ ದೊಡ್ಡ ಪೈಪ್ಗಳನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಅದನ್ನು ಮಾನಿಟರ್ ಮಾಡೋರು ಯಾರು ಅಂತ. ಈಗೇನೋ
ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ, ಇದೇನೋ ಮಾಡ್ತೀವಿ. ನಂತರದಲ್ಲಿ ಅಕಸ್ಮಾತ್ ಏನಾದರೂ ಅದನ್ನು ಒಪ್ಕೊಂಡು ಇಲಾಖೆ ಕೆಲಸಗಳನ್ನ ಶುರು ಮಾಡಿದ್ರೆ ಆವಾಗ ಅದನ್ನು ಮಾನಿಟ್ರ್ ಮಾಡೋರು ಯಾರೂ ಇಲ್ಲ. ಆವಾಗ 16,000 ಅಲ್ಲ, 16 ಲಕ್ಷ ಮರಗಳು ಸಹ ಹೋಗ್ಬೋದು. ಅಲ್ಲೆಲ್ಲೋ ಆ ಪೈಪಿಗೆ ಬೇಕಾಗಿರ್ತಕ್ಕಂಥ ಮತ್ತೊಂದು ಯಂತ್ರಗಳನ್ನು ತಗೊಂಡು ಹೋಗೋದಕ್ಕೆ ಮತ್ತೊಂದು ಏನೋ ಮಾಡ್ತಾರೆ. ಆವಾಗ ಯಾರೂ ಪ್ರಶ್ನೆ ಮಾಡಲ್ಲ, ಇದು ಮುಗಿದೋಗಿದೆ, ಇದು ಆರಂಭ ಆಗೋಗಿದೆ. ಅದಕ್ಕೆ ನಾವು ಈ ಥರದ ಬೃಹತ್ ಯೋಜನೆಗಳು ಆರಂಭಗೊಳ್ಳುವ ಮುಂಚೆನೇ ಅದಕ್ಕೆ ಒಂದು ವಿರೋಧದ ಧ್ವನಿ ಹೆಚ್ಚಾಗಬೇಕಾಗಿದೆ. ನಾವೆಲ್ಲ ಪರಿಸರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ನಮಗೆ ತುಂಬ ಬೇಸರ ಏನು ಅಂತಂದರೆ, ನಮ್ಮ ಧ್ವನಿ ಸಾಲದು. ನಮ್ಮ ಧ್ವನಿ ಇದೆಯಲ್ಲ, ಅದು ಈ ಥರದ ಪರಿಸರ ವಿರೋಧಿ ಅಭಿವೃದ್ಧಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಮಾಣಕ್ಕೆ ಸಾಲದು. ಆ ನಿಟ್ಟಿನಲ್ಲೇ ಶ್ರೀ ಗುರೂಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನು ಅರ್ಥಕೊಂಡು ಇವತ್ತು ಅನೇಕ ವಿಜ್ಞಾನಿಗಳು, ನಮ್ಮ ಹಿರಿಯ ವಿಜ್ಞಾನಿಗಳು ಇದರ ಸಾಧಕ ಬಾಧಕಗಳ ಬಗ್ಗೆ, ಹೇಗೆ ಇದು ಇಂಪ್ಲಿಮೆಂಟ್ ಆರಂಭದಲ್ಲಿ ಯಾವ ಥರ ಇತ್ತು. ಯಾಕಂದರೆ ಟಿ ವಿ ರಾಮಚಂದ್ರ ಸರ್ರು KPCಯ ಆ್ಯಕ್ಚುಲಿ ಒಂದು ಅಭಿವೃದ್ಧಿ ಯೋಜನೆ ಆರಂಭಗೊಳ್ಳುವ ಮುಂಚೆನೇ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ನಡಿಬೇಕು. ನಮ್ಮ KPC ಅವರು ಅದೆಲ್ಲ ಮುಗಿಸಿದ ಮೇಲೆ IISc ಮೂಲಕ ಈಗೊಂದು 10-15 ವರ್ಷದಿಂದ ಅಲ್ಲ ಸರ್, ನಂತರದಲ್ಲೊಂದು ಕ್ಯುಮ್ಯುಲೇಟೆಡ್ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಿದ್ರು. ಆದರೆ ಈ ಯೋಜನೆಗೆ ಆ ಥರದ ಯಾವುದೇ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಸ್ಟಡೀಸ್ಗಳು ಯಾವುದೂ ಸಹ ಸಂಪೂರ್ಣವಾಗಿ ನಡೆದಿಲ್ಲ. ನಾನು ಹೇಳೋದೇನೆಂದರೆ, ಪ್ರತಿಯೊಂದು ಜೀವ ಸಂಕುಲಗಳ ಬಗ್ಗೆ ನೋಡಿಬೇಕು. ಯಾವುದು ಬೃಹತ್ ಗಾತ್ರದ ಜೀವಿಗಳ ಕುರಿತಾಗಿ ಇಲ್ಲಿ ಆನೆ ಇಲ್ಲ, ಇಲ್ಲಿ ಹುಲಿಗಳಿಲ್ಲ, ಅದು ಸಮಸ್ಯೆ ಆಗಲ್ಲ, ಲ್ಯಾಂಡ್ ಸ್ಲೈಡ್ಸ್ಗಳು ಆಗಲ್ಲ. ನಾವೇ ನೋಡ್ತಾ ಇದ್ದೀವಲ್ಲ, ಈ ಶರಾವತಿ ಕಣಿವೆಯಲ್ಲೇ ಪ್ರತಿ ವರ್ಷವೂ ಸಹ ಗೇರ್ಸಪ್ಪ ಅಕ್ಕಪಕ್ಕ ಸಣ್ಣ ಸಣ್ಣ ಭೂಕುಸಿತಗಳು ಶುರುವಾಗ್ತಾ ಇದೆ. ಈಗ ಮನುಷ್ಯನಿಂದ ಇದು ಯಾವುದೇ ಯೋಜನೆಗಳು ಬರದೇ ಹೋದಾಗಲೂ ಸಹ ನಮ್ಮ ಕೃಷಿ ಮತ್ತು ನಮ್ಮ ಮೂಲಭೂತ ಕೆಲಸಗಳಿಗೋಸ್ಕರನೇ ಅನೇಕ ಅನಾಹುತಗಳನ್ನು ನಾವು ಪರಿಸರದ ಮೇಲೆ ಮಾಡ್ತಾ ಇದ್ದೀವಿ. ಯೋಚನೆ ಮಾಡಿ, ಈ ಥರದ ಒಂದು ಬೃಹತ್ ಯೋಜನೆಗಳು ಬಂದಾಗ ಅದು ಮಾಡಬಹುದಾದ ಅನಾಹುತಗಳ ಬಗ್ಗೆ ನಮಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಆ ನಿಟ್ಟಿನಲ್ಲಿ ಉಭಯವಾಸಿಗಳು ಅಂತ ಬಂದಾಗ ಈ ಸೂಕ್ಷ್ಮ ನೆಲೆಗಳನ್ನು ಹೊಂದಿಕೊಂಡು ಬದುಕ್ತಾ ಇದೆ. ಈ ಸೂಕ್ಷ್ಮ ನೆಲೆಗಳಿಗೆ ಈ ಎಲ್ಲ ಯೋಜನೆಗಳು 100ಕ್ಕೆ 100 ಅದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತೆ. ಅವು ಶಾಶ್ವತವಾಗಿ ಭೂಮಿಯಿಂದ ಕಣ್ಮರೆಯಾಗಬಹುದಾದ ಮಟ್ಟಕ್ಕೆ ಸರಿಬಹುದು. ಉಭಯವಾಸಿಗಳು ಹೋದರೆ ಏನು ಅಂತ ಸಾಕಷ್ಟು ಜನಕ್ಕೆ ನಿಮ್ಮಲ್ಲಿ ಪ್ರಶ್ನೆಗಳು ಬರ್ಬೋದು. ಕಪ್ಪೆಗಳು ನಾವು ನಮ್ಮ ಕೃಷಿ ಭೂಮಿಗಳಲ್ಲೋ ಅಥವಾ ನಮ್ಮ ಜನವಸತಿ ಪ್ರದೇಶಗಳ ಬರಬಹುದಾದಂತಹ ಬೇರೆ ಬೇರೆ ಪೆಸ್ಟ್ಗಳನ್ನು, ಅಂದರೆ ಕೀಟಗಳನ್ನು ನಾವು ಪೆಸ್ಟಿಸೈಡ್ಸ್ಗಳು ಅಥವಾ ಮತ್ತೊಂದು ಯಾವುದೋ ಒಂದು ಕೀಟನಾಶಕಗಳನ್ನು ಬಳಸಿ ಅದನ್ನು ಕಂಟ್ರೋಲ್ ಮಾಡ್ತೀವಿ. ಬಟ್ ನೈಸರ್ಗಿಕ ಪರಿಸರದಲ್ಲಿ ಇರಬಹುದಾದಂತಹ ಕೋಟ್ಯಾನುಕೋಟಿ ಈ ಕೀಟ ವರ್ಗಗಳನ್ನು, ಸಂಖ್ಯೆಗಳನ್ನು ನಿಯಂತ್ರಣ ಮಾಡೋದು ಯಾವುದು ಪ್ರಮುಖ ಕೆಲಸ ಮಾಡ್ತಾ ಇದೆ ಅಂತಂದರೆ ಅಲ್ಲಿ ಬರೋದೇ ನಮ್ಮ ಕಪ್ಪೆಗಳ ಮಹತ್ವ. ಈ ಯೋಜನೆಗಳು ಇವೆಲ್ಲವೂ ಸಹ ಈ ಥರದ ನಮ್ಮ ಜೋಗ ಇರುಳು ಕಪ್ಪೆ ಹೋಯಿತು, ಕುಂಬಾರ ಕಪ್ಪೆ ಹೋಯಿತು, ಹೀಗೆ ಒಂದೊಂದೇ ಇದೇ ಥರದಲ್ಲಿ ಒಂದೊಂದೇ ಜೀವಿಗಳು ಕಣ್ಮರೆ ಆಗ್ತಾ ಹೋದರೆ ಕೀಟಗಳ ಹಾವಳಿ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಬೊಬ್ಬೆ ಹೊಡಿತೀವಿ, ಆ ರೋಗ ಬಂತು, ಡೆಂಗ್ಯೂ ಬಂತು, ಚಿಕನ್ ಗುನ್ಯಾ ಬಂತು, ಇಡೀ ಭೂಮಿಯನ್ನೇ ನಲುಗಿಸ್ತಾ ಇದೆ, ಕೊರೋನಾ ಬಂತು. ನೋಡಿ, ಈ ಥರದ ಬೇರೆ ಬೇರೆ ರೋಗಗಳು ಬರೋದಕ್ಕೂ ಅದ್ರ ಹಿಂದ್ಗಡೆ ಪರಿಸರದ ಈ ಜೀವಿಗಳ ಕೊಡುಗೆಗಳಿರುತ್ತೆ. ಅಲ್ಲೆಲ್ಲೋ ಅವುಗಳ ಸಂಖ್ಯೆಗಳು ಕಡಿಮೆ ಆಗಿರುತ್ತೆ, ಇನ್ಯಾವುದೋ ಜೀವಿಗಳ ಸಂಖ್ಯೆಗಳು ಜಾಸ್ತಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಪಂಚವನ್ನು ಸಹ ನಾವು ಈ ಥರದ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಅಧ್ಯಯನ ಆಗಲೇಬೇಕು ಅನ್ನೋದನ್ನು ನನ್ನ ಆಗ್ರಹ. ಉಭಯವಾಸಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಆಗ್ರಹ ಏನಂತಂದರೆ, ಈ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗಳಲ್ಲಿ ದೊಡ್ಡ ಗಾತ್ರದ ಸಸ್ತನಿಗಳನ್ನು ಅಥವಾ ಪಕ್ಷಿಗಳ ಕುರಿತಾಗಿ ನಡೆಯುತ್ತೆ. ಬಟ್ ಆ್ಯಂಫಿಬಿಯನ್ಸ್ಗಳ ಕುರಿತಾಗೂ ಸಹ ಆ ಥರದ ಅಧ್ಯಯನಗಳು ನಡಿಬೇಕು. ಅದಕ್ಕೆ ಎಲ್ಲ ಈ ಭಾಗದ ಸ್ಥಳೀಯ ಜನರ ಸಹಕಾರ ಬೇಕು. ಯಾಕಂದರೆ ಲಿಂಗನಮಕ್ಕಿ ಡ್ಯಾಮಿಂದ ಸಂತ್ರಸ್ತರು ಅದು ಶಿವಮೊಗ್ಗ ಜಿಲ್ಲೆಗೆ ಹೆಚ್ಚು ಸಮಸ್ಯೆಯನ್ನು ಒಡ್ಡಿದರೆ, ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಹಿಂದಿನ ಗೇರ್ಸಪ್ಪ ಪ್ರಾಜೆಕ್ಟ್ ಇದೆಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕೆ ಹೆಚ್ಚು ಮಾರಕ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಆಲೋಚನೆ ಮಾಡಬೇಕಾಗಿದೆ. ಪ್ರತಿಯೊಂದು ಜೀವ ಸಂಕುಲಗಳ ಬಗ್ಗೆಯೂ ಸಹ
ಅವಲೋಕನ ಮಾಡಿ ನಮ್ಮ ಆಗ್ರಹಗಳನ್ನು ಅದು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ಬೇಕು. ಇದು ಆರಂಭ ಅಷ್ಟೇ, ನನ್ನ ಪ್ರಕಾರ ಇದು ಆರಂಭ ಅಷ್ಟೇ. ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆಗಳಾಗಬೇಕು. ಪ್ರತಿ ಗ್ರಾಮ ಪಂಚಾಯಿತಿಗಳಿಂದ, ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇದರ ಬಗ್ಗೆ ಅರ್ಜಿಗಳು ಹೋಗಬೇಕು. ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ. 1 ಕುಟುಂಬ 10 ಕುಟುಂಬ 15 ಕುಟುಂಬ ಆದರೆ ಏನು ಸಮಸ್ಯೆ ಅಂತ ಕೇಳ್ತಾರೆ ಅವರು. ಅಥವಾ 16,000 ಮರ ಹೋದರೆ ಏನು ಅಂತ. ಒಂದು ಮರನೂ ಸಹ ಭಾಳ ಮುಖ್ಯ ಅಂತಕ್ಕಂಥ ರೀತಿಯಲ್ಲಿ ನಾವು ಮಾತನಾಡಬೇಕು. ಒಂದು ಕುಟುಂಬಕ್ಕೆ ಅವರ ಕೃಷಿ ಭೂಮಿ ಒತ್ತುವರಿ ಅಥವಾ ಕೃಷಿ ಭೂಮಿಯನ್ನು ಅವರು ಭೂ ಸ್ವಾಧೀನ ಮಾಡ್ಕೊಳ್ತಾರೆ ಅನ್ನೋ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕು. 100 ಕುಟುಂಬಗಳು ಹೋದರೆ ಮಾತ್ರ ಮಾನವ ಹಕ್ಕು ಉಲ್ಲಂಘನೆ ಆಗಲ್ಲ. ಪ್ರತಿಯೊಂದು ಕುಟುಂಬಗಳಿಗೂ ಸಹ ನಾವು ಮಹತ್ವಗಳನ್ನು ಕೊಟ್ಟಾಗ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಎಲ್ಲ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಭಾಗದಲ್ಲಿ ಸುತ್ತಮುತ್ತ ಜಾಗೃತಿಯನ್ನು ಮೂಡಿಸಿ ಶರಾವತಿ ಕಣಿವೆಯನ್ನು, ಶರಾವತಿ ನದಿಯನ್ನು ಈಗಾಗಲೇ ಅದರ ಹರಿವನ್ನು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. 7-8 ಅಣೆಕಟ್ಟೆಗಳನ್ನು ಕಟ್ಟಿ ಮುಂದಿನ ದಿನಗಳಲ್ಲಾದರೂ ಶರಾವತಿ ತುಂಬ ಇರುವ ಹಾಗೆ ಅಟ್ಲೀಸ್ಟ್ ಈ ಯಾವ ಥರ ಸ್ಥಿತಿಲಿದೆಯೋ ಆ ಸ್ಥಿತಿಲಾದರೂ ಇರಲಿ, ಅದು ನಮ್ಮೆಲ್ಲರನ್ನೂ ಸಹ ಪೊರೀಲಿ ಅಂತಕ್ಕಂಥ ಒಂದು ಮಾತಿನಿಂದ ಒಂದಿಷ್ಟು ನನ್ನ ವಿಷಯಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡಗೆ ವಿಜ್ಞಾನ ಕಳೆ ಮೇಲೈಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಧನ್ಯವಾದಗಳು ಸರ್.